ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಉಡಿಸ್ ಮಾಡ್ತಲ್ಲ, ಈಗ ಅದೇ ಸ್ಟ್ರಾಟಜಿಯನ್ನ ಯುಕ್ರೇನ್ ರಷ್ಯಾದ ವಿರುದ್ಧ ಬಳಸಿದೆ. ಈಗ ಯುಕ್ರೇನ್ ರಷ್ಯಾದ 5 ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿದೆ. ಅಲ್ಲಿ ನಿಂತಿದ್ದ ಸುಮಾರು 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು, ನ್ಯೂಕ್ಲಿಯರ್ ಬಾಂಬರ್ಗಳು ನಾಶ ಆಗಿವೆ, ರಡಾರ್ಗಳನ್ನು ಡ್ಯಾಮೇಜ್ ಮಾಡಲಾಗಿದೆ ಅಂತ ಯುಕ್ರೇನ್ ಹೇಳ್ತಾ ಇದೆ. ಯುಕ್ರೇನ್ ಈ ದಾಳಿಗೆ ಬಳಸಿದ ಮಾರ್ಗ ಮತ್ತು ತಂತ್ರ ಇದೆಯಲ್ಲ, ಅದು ನಿಜಕ್ಕೂ ಆಘಾತಕಾರಿ ಮತ್ತು ಭಯಾನಕ. ಮುಂದಿನ ದಿನಗಳಲ್ಲಿ ಯುದ್ಧಗಳು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ಪಠ್ಯಪುಸ್ತಕಗಳಲ್ಲಿ ರೆಫರೆನ್ಸ್ ಆಗಿ ದಾಖಲಾಗುವ ಥರದ ದಾಳಿ ಅದು. ಇನ್ನು ಆ ದಾಳಿ ಈ ಜಗತ್ತಲ್ಲಿ ಉಗ್ರವಾದದ ಸಮಸ್ಯೆಯಿಂದ ನರಳುತ್ತಾ ಇರೋ ಎಲ್ಲ ದೇಶಗಳಿಗೆ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗುತ್ತೆ. ಮತ್ತು ನರದಲ್ಲೂ ಭ್ರಷ್ಟಾಚಾರವೇ ತುಂಬಿರುವ ಭಾರತದಂಥ ದೇಶಗಳಿಗೆ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿರೋ ತಂತ್ರ ನಿಜಕ್ಕೂ ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗಬೇಕಿದೆ. ಹಾಗಾದ್ರೆ ಏನಿದು ಯುಕ್ರೇನ್ನ ಭಯಾನಕ ದಾಳಿ? ಅದನ್ನ ಸಂಭ್ರಮಿಸ್ತಾ ಇರೋ ಪಶ್ಚಿಮದ ದೇಶಗಳು ಮುಂದಿನ ದಿನಗಳಲ್ಲಿ ಎದುರಿಸಲಿರುವ ಅಪಾಯ ಎಂಥದ್ದು? ಭಾರತ ಈ ದಾಳಿಯ ನಂತರ ಎಚ್ಚೆತ್ತುಕೊಳ್ಳಬೇಕಿರುವುದು ಎಲ್ಲಿ? ಬನ್ನಿ ನೋಡೋಣ. ಸ್ನೇಹಿತರೆ, ಯುಕ್ರೇನ್ ರಷ್ಯಾದ ಬಗ್ಗೆ ಹೇಳೋ ಮೊದಲು ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ, ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಈಗ ಯುಕ್ರೇನ್ ರಷ್ಯಾದ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಯಾವುದೇ ಯುದ್ಧ 2 ದೇಶಗಳ ನಡುವೆ, 2 ಸೈನ್ಯಗಳ ನಡುವೆ ನಡೆದರೂ ಕೂಡ ಅದನ್ನು ಇಡೀ ಜಗತ್ತು ನೋಡ್ತಾ ಇರುತ್ತೆ ಮತ್ತು ಅದರಿಂದ ತಾನು ಏನಾದರೂ ಕಲಿಬಹುದಾ ಅಂತ ಗಮನಿಸ್ತಾ ಇರುತ್ತೆ. ಯುದ್ಧಗಳನ್ನು ನೋಡ್ತಾ ತಮ್ಮ ಸ್ಟ್ರಾಟಜಿಗಳನ್ನು ಬದಲಿಸಿಕೊಳ್ಳೋ ದೇಶಗಳು ಬೇಗ ಗೆಲುವಿನ ಸಮೀಪಕ್ಕೆ ಬರುತ್ತವೆ. ಅಟ್ಲೀಸ್ಟ್ ಶತ್ರುಗಳಿಗೆ ಭಯಾನಕವಾದ ಪೆಟ್ಟು ಕೊಡೋದ್ರಲ್ಲಿ ಯಶಸ್ವಿಯಾದರೂ ಆಗುತ್ತವೆ. ಈಗ ಭಾರತ ನೋಡಿ, ರಷ್ಯಾ ಯುಕ್ರೇನ್ ಯುದ್ಧದಿಂದ ಸ್ವಾವಲಂಬನೆ, ಆತ್ಮನಿರ್ಭರತೆಯನ್ನು ಕಲಿತು ಡ್ರೋನುಗಳು, ಅದರಲ್ಲೂ ಕಾಮಿಕಾಜಿ ಡ್ರೋನುಗಳು ಮತ್ತು ಮಿಸೈಲ್ಗಳ ಅಗತ್ಯವನ್ನು ರಷ್ಯಾ ಯುಕ್ರೇನ್ ಯುದ್ಧ ತೋರಿಸ್ಕೊಡ್ತು. ಒಂದು ಯುದ್ಧ ಹೆಚ್ಚು ದಿನಗಳ ಕಾಲ ನಡೀಬಾರ್ದು, ಶತ್ರುವನ್ನು ಆದಷ್ಟು ಬೇಗ ಮಡಚಿ ಮೂಲೆಗೆ ಕೂಡಿಸಬೇಕು ಅನ್ನೋದನ್ನು ಕಲಿಸಿದ್ದು ಕೂಡ ರಷ್ಯಾ ಯುಕ್ರೇನ್ ಯುದ್ಧನೇ. ಹಾಗೆ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷ ಏರ್ ಡಿಫೆನ್ಸ್ ಬಗ್ಗೆ ಭಾರತಕ್ಕೆ ಪಾಠಗಳನ್ನು ಕಲಿಸ್ತು. ಅದರ ಪರಿಣಾಮ ಭಾರತ ತನ್ನ ಮಿಸೈಲ್ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತು, ಡ್ರೋನ್ಗಳನ್ನು ಬಳಸೋದಕ್ಕೆ ಕಲಿತು, ಜೊತೆಗೆ ಏರ್ ಡಿಫೆನ್ಸ್ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಕೊಡ್ತಾ ಹೋಯಿತು. ಅದರಿಂದ ಏನಾಯಿತು ಅನ್ನೋದನ್ನ ನಾವು ಆಪರೇಷನ್ ಸಿಂಧೂರಲ್ಲಿ ನೋಡಿದ್ವಿ. ಇನ್ನು ಈ ಆಪರೇಷನ್ ಸಿಂಧೂರ ಕೂಡ ಒಂದಷ್ಟು ಜನಕ್ಕೆ ಒಂದಷ್ಟು ಪಾಠಗಳನ್ನು ಕಲಿಸಿರ್ಬೇಕಲ್ವಾ? ಎಸ್, ಶತ್ರುಗಳ ಏರ್ ಬೇಸ್ಗಳನ್ನು ಉಡಾಯಿಸಿದರೆ ಅವರ ಹಾರುವ ರೆಕ್ಕೆಗಳನ್ನು ಕತ್ತರಿಸಿದ ಹಾಗಾಗುತ್ತೆ ಅನ್ನೋದನ್ನ ಯುಕ್ರೇನ್ ಭಾರತವನ್ನು ನೋಡಿ ಕಲಿತಿದೆ. ಅವರು ರಷ್ಯಾದ ತುಂಬ ಒಳಗಿನ, ಅಂದರೆ ಯುಕ್ರೇನ್ ಗಡಿಗಿಂತ 106 ಕಿಲೋಮೀಟರ್ ದೂರದ ಏರ್ ಬೇಸ್ಗಳ ಮೇಲೆ ಭಯಾನಕ ದಾಳಿಯನ್ನು ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ರಷ್ಯಾ ಆಯುಧಗಳು ನಾಶ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಒಂದಷ್ಟು ದೃಶ್ಯಗಳು ಕೂಡ ಟ್ವಿಟ್ಟರ್ ಅಲ್ಲಿ ಕಾಣ್ತಾ ಇವೆ ಮತ್ತು ರಷ್ಯಾ ಕೂಡ ತಮ್ಮ ಏರ್ ಬೇಸ್ ಮೇಲೆ ನಡೆದ ದಾಳಿಯನ್ನು ಖಚಿತಪಡಿಸಿದೆ. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಯುಕ್ರೇನ್ನಿಂದ ಸುಮಾರು 4700 ಕಿಲೋಮೀಟರ್ ದೂರದಲ್ಲಿನ ಬೆಲೆಯಾ ಏರ್ಬೇಸ್, 700 ಕಿಲೋಮೀಟರ್ ದೂರದಲ್ಲಿನ ದ್ಯಾಗಿಲೆವೋ ಏರ್ಬೇಸ್, 2000 ಕಿಲೋಮೀಟರ್ ದೂರದಲ್ಲಿನ ಒಲೆನ್ಯಾ, 900 ಕಿಲೋಮೀಟರ್ ದೂರದ ಇವಾನೋವಾ ಏರ್ಬೇಸ್ಗಳ ಮೇಲೆ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇದು ಯುಕ್ರೇನ್ ರಷ್ಯಾದ ನೆಲದ ಮೇಲೆ ಮಾಡ್ತಾ ಇರೋ ಮೊಟ್ಟ ಮೊದಲ ಭಯಾನಕ ಮತ್ತು ಅತ್ಯಂತ ಪರಿಣಾಮಕಾರಿ ದಾಳಿ. ಯಾಕೆಂದ್ರೆ ಈ ಬೇಸ್ಗಳಲ್ಲಿ ರಷ್ಯಾ ತನ್ನ ಯುದ್ಧ ವಿಮಾನಗಳಷ್ಟೇ ಅಲ್ಲ, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೊಂಡೊಯ್ಯಬಲ್ಲ ಬಾಂಬರ್ಗಳನ್ನು ಕೂಡ ನಿಲ್ಲಿಸಿತ್ತು. ಆ ವಿಮಾನಗಳು ಭಾಗಶಃ ನಾಶವಾಗಿವೆ ಮತ್ತು ಕೆಲ ಬಾಂಬರ್ಗಳು ಜಖಂಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ. Tu-95, Tu-22 M3 ಬಾಂಬರ್ಸ್ ಮತ್ತು A-50 ರಡಾರ್ ಏರ್ ಕ್ರಾಫ್ಟ್ಗಳು ಬೆಲೆಯಾ ಏರ್ಬೇಸಲ್ಲೇ ನಾಶಗೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ದಾಳಿಯಲ್ಲಿ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಇದು ಸಂಪೂರ್ಣವಾಗಿ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ಮತ್ತು ಇದಕ್ಕೆ ಯುಕ್ರೇನ್ ಪೌತಿನಾ, ಅಂದ್ರೆ ಸ್ಪೈಡರ್ ನೆಟ್
ಜೇಡರ ಬಲೆ ಅನ್ನುವ ಹೆಸರನ್ನಿಟ್ಟಿದೆ. ರಷ್ಯಾದ ಸುತ್ತ ಮತ್ತು ರಷ್ಯಾದ ಒಳಗೆ ಕೂಡ ನಾವು ನಮ್ಮ ಬಲೆಯನ್ನ ಹೆಣೆದಿದ್ದೀವಿ ಅನ್ನೋದನ್ನ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಈ ದಾಳಿಯ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಮತ್ತು ಈ ದಾಳಿಗೆ ಯುಕ್ರೇನ್ ಸುಮಾರು 1.5 ವರ್ಷದಿಂದ ಪ್ಲಾನ್ ಮಾಡ್ತಾ ಇತ್ತು ಹಾಗೂ ಖುದ್ದು ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿಯ ಮಾರ್ಗದರ್ಶನ ನಿಗಾವಣೆಯಲ್ಲಿ ಈ ದಾಳಿಗೆ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಸಹಜವಾಗಿ 2 ಅನುಮಾನಗಳು ಬರುತ್ತವೆ. ಒಂದು, ರಷ್ಯಾದ ಏರ್ಬೇಸ್ ಮೇಲೆ ಯುಕ್ರೇನ್ಗೆ ದಾಳಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ರಷ್ಯಾದ ಎಸ್ ಸಿರೀಸ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ದಾಟಿ ಯುಕ್ರೇನಿನ ಡ್ರೋನುಗಳು ರಷ್ಯಾಗೆ ಪ್ರವೇಶ ಹೇಗೆ ಮಾಡಿದ್ವು ಅನ್ನೋದು ಒಂದು. ಎರಡನೆಯದು, 100 ಕಿಲೋಮೀಟರ್ ಆದರೆ ಓಕೆ, ಆದರೆ 4700 ಕಿಲೋಮೀಟರ್ಗಳಷ್ಟು ದೂರವನ್ನ ಡ್ರೋನ್ ಹೇಗೆ ಕ್ರಮಿಸೋದಕ್ಕೆ ಸಾಧ್ಯ ಆಯಿತು? ಅಂಥ ಬಲಿಷ್ಠ ಡ್ರೋನ್ಗಳನ್ನು ಯಾರು ತಯಾರು ಮಾಡಿದ್ದಾರೆ ಮತ್ತು ಅಷ್ಟು ದೂರ ಹೋಗುವವರೆಗೆ ರಷ್ಯಾದ ಏರ್ ಡಿಫೆನ್ಸ್ ಏನು ಮಾಡ್ತಾ ಇತ್ತು ಅನ್ನೋದು ಸಹಜವಾಗಿ ಇಲ್ಲಿ ಹುಟ್ಟೋ ಪ್ರಶ್ನೆ. ಇದೇ ಕಾರಣಕ್ಕೇನೆ ನಾನಾಗಲೇ ಈ ದಾಳಿಯನ್ನ ಇನ್ನು ಮುಂದೆ ರಕ್ಷಣಾ ಕಾಲೇಜುಗಳು ತಮ್ಮ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಬೇಕಾದ ದಾಳಿ ಇದು ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇದು ರೆಫರೆನ್ಸ್ ಆಗುವಂತಹ ದಾಳಿ ಅಂತ ಆರಂಭದಲ್ಲಿ ಹೇಳಿತು. ಇಲ್ಲಿ ಯಾವ ಡ್ರೋನ್ ಕೂಡ ಯುಕ್ರೇನ್ ಗಡಿಯಿಂದ ರಷ್ಯಾದ ಒಳಗೆ 1000 ಕಿಲೋಮೀಟರ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯುಕ್ರೇನ್ಗೆ ಕೂಡ ಗೊತ್ತಿದೆ. ಇನ್ನು ಈ ದಾಳಿಗೆ ಅವರು ಯಾವುದೋ ದೊಡ್ಡ ಡ್ರೋನ್ ಅನ್ನು, ಟರ್ಕಿಯ ಬೈರಕ್ತರ್, ಅಮೆರಿಕದ MQ-9 ಇದು ಯಾವುದನ್ನು ಬಳಸೋದಿಕ್ಕೆ ಹೋಗಿಲ್ಲ. ಗೆಳೆಯರೆ, ಎರಡೋಗನ್ ಅಳಿಯನ ಮಾಲೀಕತ್ವದ ಬೈರಕ್ತರ್ ಅನ್ನೋದು ಈ ಹಿಂದೆ ರಷ್ಯಾದಲ್ಲಿ ಫೇಲ್ ಅನ್ನಿಸ್ಕೊಂಡಿದೆ. ಭಾರತ ಅದನ್ನ ಸ್ಕ್ರಾಪ್ ಅಂತ ತೋರಿಸ್ಕೊಟ್ಟಿದೆ. ಇನ್ನು MQ-9 ತರದ ಡ್ರೋನುಗಳು ಶಾಂತಿಯ ಸಮಯದಲ್ಲಿ ವಿಶೇಷ ಕಾರ್ಯಾಚರಣೆಗೆ, ಗಸ್ತಿಗೆ ಬಳಕೆ ಆಗುತ್ತವೆ ಹೊರತು ಅವು ಯುದ್ಧಕ್ಕೆ ಬಳಸೋ ಡ್ರೋನುಗಳಲ್ಲ. ಅಷ್ಟು ಕಾಸ್ಟ್ಲಿ ಡ್ರೋನುಗಳನ್ನು ಬಳಸಿ ಅದು ಶತ್ರುಗಳ ಮಿಸೈಲ್ಗೆ ಬಲಿಯಾಗಿ ಹೋದರೆ ದೊಡ್ಡ ನಷ್ಟ ಉಂಟಾಗುತ್ತೆ. ಡ್ರೋನ್ಗಳನ್ನು ಬಳಸೋದೇ ಖರ್ಚು ಕಡಿಮೆ ಆಗಲಿ ಅಂತ MQ-9 ಬಳಸೋದಕ್ಕಿಲ್ಲಿ ಯುಕ್ರೇನ್ ಹೋಗಿಲ್ಲ. ಬದಲಿಗೆ ಅವರು ಬಳಸಿರೋದು ತುಂಬ ಕಡಿಮೆ ಬೆಲೆಯ ಸಾಮಾನ್ಯ FPV ಅಂದರೆ ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಗಳನ್ನು. ನೀವು ಈ ಮದುವೆ ಮನೆಗಳಲ್ಲಿ ಡ್ರೋನ್ಗಳನ್ನು ಬಳಸಿ ವಿಡಿಯೋ ಶೂಟ್ ಮಾಡೋದನ್ನ ನೋಡಿರ್ತೀರಲ್ವಾ, ಅದೇ ಥರದ ಅದಕ್ಕಿಂತ ಸ್ವಲ್ಪ ಸುಧಾರಿತ ಮತ್ತು ಒಂದಷ್ಟು ಹೆಚ್ಚು ಭಾರವನ್ನು ಹೊತ್ತೊಯ್ಯಬಲ್ಲ FPV ಡ್ರೋನ್ಗಳನ್ನು ಮಿಲಿಟರಿಯಲ್ಲಿ ಬಳಕೆ ಮಾಡೋದು ಉಂಟು. ಜೊತೆಗೆ ಇದನ್ನು ಕಮರ್ಷಿಯಲ್ ಆಗಿ ಕೂಡ ಬಳಸ್ತಾರೆ. ಮೊನ್ನೆ ರಷ್ಯಾದ ವಾಯುನೆಲೆಗಳ ಮೇಲೆ ಯುಕ್ರೇನ್ ದಾಳಿಗೆ ಬಳಸಿದ್ದು ಇದೇ ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ ಅನ್ನ. ಸರಿ, ಈ ಚಿಕ್ಕ ಡ್ರೋನ್ 106 ಕಿಲೋಮೀಟರ್ಗಳಷ್ಟು ದೂರ ಹೇಗೆ ಹಾರಿತು? ಗೆಳೆಯರೆ, ಇದನ್ನು ಯುಕ್ರೇನ್ ತನ್ನ ಗಡಿಯಿಂದ ಹಾರಿಸಿಲ್ಲ, ಬದಲಿಗೆ ರಷ್ಯಾದ ನೆಲದಿಂದಲೇ ಹಾರಿಸಿದೆ. ಎಲ್ಲಿ ಡ್ರೋನ್ ಮೂಲಕ ದಾಳಿ ಮಾಡಬೇಕು ಅಂತ ಯುಕ್ರೇನ್ ಪ್ಲಾನ್ ಮಾಡಿಕೊಂಡಿತ್ತು ಅಲ್ಲಿಗೆ ಈ ಡ್ರೋನ್ಗಳನ್ನು ತಗೊಂಡು ಹೋಗಿದ್ದಾರೆ, ಅಲ್ಲಿಂದ ಫ್ಲೈ ಮಾಡಿಸಿದ್ದಾರೆ. ಹೀಗಾಗಿನೇ ಇದನ್ನ ಜಗತ್ತಿನ ಅತ್ಯಂತ ಭಯಾನಕ ದಾಳಿಯ ಮಾದರಿ ಅಂತ ಹೇಳ್ತಾ ಇರೋದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕಂಟೈನರ್ಗಳಲ್ಲಿ ಡ್ರೋನುಗಳನ್ನು ತುಂಬಿಕೊಂಡು ರಷ್ಯಾಗೆ ಸಾಗಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಕಂಟೈನರ್ ತುಂಬ 106 ಡ್ರೋನ್ಗಳನ್ನು ಇಟ್ಟಿದ್ದಾರೆ. ಆ ಕಂಟೈನರ್ಗೆ ಮೇಲ್ಭಾಗದಲ್ಲಿ ವುಡನ್ ರೂಫ್ ಅನ್ನು ಅಳವಡಿಸಲಾಗಿದೆ ಮತ್ತು ಅದನ್ನು ರಿಮೋಟ್ ಮೂಲಕ ಓಪನ್ ಮಾಡೋದಕ್ಕೆ ಅಂದರೆ ಸ್ಲೈಡ್ ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ನಿರ್ಮಾಣ ಮಾಡಲಾಗಿದೆ. ಇಂಥ ಕಂಟೈನರ್ಗಳನ್ನು ರಷ್ಯಾದೊಳಗೆ ತಗೊಂಡು ಹೋಗಿ ಅಲ್ಲಿನ ಏರ್ ಬೇಸ್ಗಳ ಬಳಿ ನಿಲ್ಲಿಸಿದ್ದಾರೆ. ಆನಂತರ ರಿಮೋಟ್ ಮೂಲಕ ಕಂಟೈನರ್ನ ರೂಫ್ ಅನ್ನು ಓಪನ್ ಮಾಡಿ ಅದರಲ್ಲಿನ ಡ್ರೋನ್ಗಳನ್ನು ಟಾರ್ಗೆಟ್ ಕಡೆಗೆ ಹಾರಿಸಲಾಗಿದೆ. ಸ್ವಾಮ್ ಡ್ರೋನ್ಗಳ ಹಾಗೆ ಒಂದೇ ಬಾರಿ ರಷ್ಯಾದ ನಿರ್ದಿಷ್ಟ ಏರ್ ಬೇಸ್ಗಳ ಮೇಲೆ ನಿಂತು ಅಲ್ಲಿನ ವಿಮಾನಗಳ ಮೇಲೆ, ಬಾಂಬರ್ಗಳ ಮೇಲೆ ಈ ಡ್ರೋನುಗಳು ಬಾಂಬುಗಳ ಮಳೆ ಸುರಿಸಿವೆ. ಅಷ್ಟೇ, ರಷ್ಯಾದ ಸೇನೆಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋ ಮೊದಲೇ ಅಲ್ಲಿ ಬಾಂಬುಗಳ ಸ್ಫೋಟ ಆಗಿದೆ. ಯುದ್ಧ ವಿಮಾನಗಳು, ರಡಾರುಗಳು ಘಾಸಿಗೊಂಡಿವೆ. ಆ ಏರ್ ಬೇಸ್ನಿಂದ ದೊಡ್ಡ ಪ್ರಮಾಣದ ಹೊಗೆ ಎದ್ದಿದೆ. ಗೆಳೆಯರೆ, ಈ ರೀತಿಯ ದಾಳಿ ಇದೆಯಲ್ಲ, ಇದೊಂಥರ ಸರ್ಪ್ರೈಸ್ ದಾಳಿ. ಹೀಗಾಗಿ ಇದನ್ನ ಅಮೆರಿಕಾದ ಮೇಲೆ 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನ್ ಮಾಡಿದ್ದ ದಾಳಿ ಇತ್ತಲ್ಲ, ಪರ್ಲ್ ಹಾರ್ಬರ್ ದಾಳಿ, ಅದಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ. ಅವತ್ತು ಕೂಡ ಜಪಾನ್ ಅಷ್ಟು ದೂರದಿಂದ ಬಂದು ಅಮೆರಿಕಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಸಣ್ಣ ಊಹೆ ಕೂಡ ಅಮೆರಿಕಾಗಿರಲಿಲ್ಲ. ಅಷ್ಟೇ ಅಲ್ಲ, ಆ ದಾಳಿ ಅಮೆರಿಕಾದ ಹಾರ್ಬರ್ ಅನ್ನ ನಾಶ ಮಾಡ್ತು. ಅವರು ಅಲ್ಲಿನ ನೌಕಾಪಡೆಯನ್ನ ಬಳಸೋದಕ್ಕೆ ಸಾಧ್ಯವಾಗದ ಹಾಗೆ ಮಾಡ್ತು. ಈಗ ಯುಕ್ರೇನ್ ಕೂಡ ರಷ್ಯಾಗೆ ಅಂಥದ್ದೇ ಶಾಕ್ ಅನ್ನು ಕೊಟ್ಟಿದೆ. ಆದರೆ ಈ ದಾಳಿಯ ಪರಿಣಾಮ ಕೂಡ 2ನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಅನುಭವಿಸ್ತಲ್ಲ, ಹಾಗೆ ಇರುತ್ತಾ ಗೊತ್ತಿಲ್ಲ. ಆದರೆ ಇದು ರಷ್ಯಾಗೆ ಒಂದು ಶಾಕ್ ಅಂತೂ ಹೌದು. ಇನ್ನು ಈ ದಾಳಿಯನ್ನು ಪಶ್ಚಿಮ ಸಂಭ್ರಮಿಸ್ತಾ ಇದೆ. ಮಾತು ಕೇಳದ ಪುತಿನ್ಗೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಯುಕ್ರೇನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ಈ ದಾಳಿಗಳಾಗಿವೆ ಅಂತ
ಪಶ್ಚಿಮದ ರಕ್ಷಣಾ ತಜ್ಞರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮಾತಲ್ಲೊಂದು ಸಂಭ್ರಮ, ಸಂತೋಷ ಎಲ್ಲ ಕಾಣ್ತಾ ಇದೆ. ಆದ್ರೆ ಈ ಥರದ ದಾಳಿಯನ್ನ ಭಯೋತ್ಪಾದಕರು ಮಾದರಿಯನ್ನಾಗಿ ತಗೊಂಡ್ರೆ ಅದರ ಪರಿಣಾಮವನ್ನ ಪಶ್ಚಿಮದ ದೇಶಗಳು ಸೇರಿದ ಹಾಗೆ ಇಡೀ ಜಗತ್ತು ಅನುಭವಿಸಬೇಕಾಗಿ ಬರುತ್ತೆ. ಗೆಳೆಯರೆ, ಇವತ್ತು ಟ್ರಕ್ ಅಲ್ಲಿ ಡ್ರೋನ್ಗಳನ್ನು ತುಂಬಿಕೊಂಡು ಬರುವುದು, ಅದನ್ನ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಕ್ಷಣಾರ್ಧದಲ್ಲಿ ನಿರ್ದಿಷ್ಟ ಟಾರ್ಗೆಟ್ಗಳ ಮೇಲೆ ಬಾಂಬುಗಳನ್ನು ಸುರಿಸ್ಬಿಡೋದು ಇಷ್ಟು ಸುಲಭ ಅನ್ನಿಸ್ಬಿಟ್ರೆ ಉಗ್ರ ಸಂಘಟನೆಗಳ ಈ ಮಾದರಿಯನ್ನ ಅನುಸರಿಸದೇ ಇರುತ್ತವಾ? ಅದರಲ್ಲೂ ನಮ್ಮ ಭಾರತದಂತಹ ದೇಶದಲ್ಲಿ, ನಮ್ಮ ನರ ನಾಡಿಗಳಲ್ಲಿ ಭ್ರಷ್ಟಾಚಾರ, ಬೇಜವಾಬ್ದಾರಿ ತುಂಬಿಕೊಂಡಿರೋ ದೇಶಗಳಲ್ಲಿ ಟ್ರಕ್ ತುಂಬಾ ಡ್ರೋನ್ಗಳನ್ನ ಸಾಗಿಸೋದು ಏನ್ ದೊಡ್ಡ ಕೆಲಸನಾ? ಗಡಿಯ ಆಚೆಯಿಂದ ಅವು ಬಂದ್ರೆ ಅಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅದು ಐಡೆಂಟಿಫೈ ಮಾಡುತ್ತೆ ಮತ್ತು ಹೊಡೆದು ಹಾಕತ್ತೆ. ಆದ್ರೆ ಡ್ರೋನ್ಗಳನ್ನ ಒಳಗೆ ಹಾರಿಸಿದ್ರೆ, ಪಕ್ಕದಲ್ಲೇ ಅಚಾನಕ್ ಆಗಿ ಒಂದು ಡ್ರೋನ್ ಟೇಕ್ ಆಫ್ ಆದ್ರೆ ಅದನ್ನ ಗುರುತಿಸೋ ಮೊದಲೇ ಅದು ದಾಳಿ ಮಾಡಿಬಿಡೋದಿಲ್ವಾ? ರಷ್ಯಾದಲ್ಲಾಗಿರೋದು ಅದೇ ಥರದ ದಾಳಿ. ಇನ್ನು ಮುಂದೆ ಚೆಕ್ ಪೋಸ್ಟ್ಗಳಲ್ಲಿ ನಿಂತು ತಪಾಸಣೆ ಮಾಡಬೇಕಾದ ಜವಾಬ್ದಾರಿ ಹೊತ್ತ ಅಧಿಕಾರಿಗಳು, ಸಿಬ್ಬಂದಿ ಇದಾರಲ್ಲ, ಅವರು ಮೈ ಮೇಲೆ ಎಚ್ಚರ ಇಟ್ಕೋಬೇಕು. ಸಣ್ಣ ಮೊತ್ತದ ಆಸೆಗೆ ಬಿದ್ರೆ ಎಲ್ಲಿ ಏನು ಬೇಕಾದರೂ ಆಗಿಬಿಡಬಹುದು. ಇದು ಗೆಳೆಯರೆ, ಸರ್ಪ್ರೈಸ್ ಹೆಸರಲ್ಲಿ ಯುದ್ಧದ ನಿಯಮಗಳನ್ನು ಮೀರಿ ರಷ್ಯಾದ ಮೇಲೆ ಯುಕ್ರೇನ್ ಮಾಡಿರುವ ಭಯೋತ್ಪಾದಕ ದಾಳಿಯನ್ನ ನೆನಪಿಸುವ ಘನಘೋರ ದಾಳಿಗೆ ಸಂಬಂಧಪಟ್ಟ ಮಾಹಿತಿ. ಅಂದಹಾಗೆ ಈ ದಾಳಿಯ ಬೆನ್ನಲ್ಲೇ ರಷ್ಯಾ ಕೂಡ ಸುಮಾರು 400ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ಯುಕ್ರೇನ್ ಮೇಲೆ ಪ್ರತಿದಾಳಿಯನ್ನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 12 ಮಂದಿ ಸೈನಿಕರು ಸಾವಿಗೀಡಾಗಿದ್ದಾರೆ, 60 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಸಂಧಾನದ ಮಾತುಕತೆಗಳು ನಡೀತಿರೋ ಸಂದರ್ಭದಲ್ಲೇ ಯುಕ್ರೇನ್ ಮಾಡಿರೋ ಈ ದಾಳಿ ಖಂಡಿತ ರಷ್ಯಾನ ಕೆರಳಿಸುತ್ತೆ ಮತ್ತು ರಷ್ಯಾ ಯುಕ್ರೇನ್ ಮೇಲೆ ಭಯಾನಕ ಪ್ರಮಾಣದ ರಿವೆಂಜ್ಗೆ ಮುಂದಾಗುವ ಸಾಧ್ಯತೆಗಳು ಕೂಡ ಇಲ್ಲಿರುತ್ತವೆ. ಇದೇ ಸಂದರ್ಭದಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರೋವ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ನಡುವೆ ಮಾತುಕತೆಗಳು ಕೂಡ ಆಗಿವೆ. ಇದು ಮುಂದೆ ಯಾವ ಪರಿಣಾಮಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.